ತಂದೆ ಭಾರಿ ಶ್ರೀಮಂತ, ಬಹುದೊಡ್ಡ ವ್ಯಾಪಾರಿ. ಮಗ ಕಾಲೇಜಲ್ಲಿ ಓದ್ತಾ ಇದ್ದ. ಒಬ್ಬನೇ ಮಗ, ಶ್ರೀಮಂತರ ಮಗ, ಅದರಿಂದ ಕೇಳಿದ್ದೆಲ್ಲ ಸಿಗ್ತಾ ಇತ್ತು. ಆದ್ರೆ ತರುಣ ಕೂಡ ಚೆನ್ನಾಗಿ ಓದಿದ. ತನ್ನ ಶಿಕ್ಷಣದ ಕೊನೆ ಹಂತಕ್ಕೆ ಬಂದಿದ್ದ. ಒಂದ್ ದಿವಸ ಅಪ್ಪ ಮಗ ಕೂತ್ಕೊಂಡಾಗ ತಂದೆ ಕೇಳಿದ್ರು, ಮಗು ಇನ್ನೊಂದ್ 2-3 ತಿಂಗಳಿಗೆ ನಿಂದು ಶಿಕ್ಷಣ ಮುಗಿದು ಹೋಗುತ್ತಪ್ಪ, ಮುಂದೆ ಏನ್ ಮಾಡ್ಬೇಕಂತ ಮಾಡ್ತೀಯಾ ಅಂತ ಕೇಳಿದ್ರು. ಮಗ ಹೇಳ್ದ, ಅಪ್ಪ ನಿಮ್ಮಿಂದ ನಾ ವ್ಯಾಪಾರ ಹೇಗ್ ಮಾಡೋದು ಅನ್ನೋದು ಕಲ್ತಿದ್ದೇನೆ. ಈ ಶಿಕ್ಷಣದಿಂದ ಕೆಲವು ಹೊಸ ವಿಷಯಗಳ ಪರಿಚಯವೂ ಆಗಿದೆ. ನಾನೇ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ. ಸಂತೋಷ ಮಗು, ಹಾಗೆ ಮಾಡಪ್ಪ. ನೀನು ಕಾಲೇಜ್ ಶಿಕ್ಷಣ ಮುಗಿಸಿದ್ದಕ್ಕೆ ನಿನಗೇನಾದ್ರೂ ಒಂದು ಬಹುಮಾನ ಕೊಡಬೇಕು ಅಂತ ನನ್ನ ಮನಸ್ಸಿಗೆ ಬಂದಿದೆ. ನಿನಗೇನ್ ಬೇಕು ಹೇಳು, ಕೊಡ್ತೀನಿ ಅಂದ್ರು ಅಪ್ಪ. ಹುಡುಗನ ಮುಖದ ಮೇಲೆ ಮಿಂಚಿತು. ಅಪ್ಪ, ನಿಮ್ಗೆ ಗೊತ್ತಿದೆಯಲ್ಲ, ನನ್ನ ಕಾರುಗಳು ಹುಚ್ಚು ಜಾಸ್ತಿ. ಈಗೊಂದು ಹೊಸ ಕಂಪನಿದು ಹೊಸ ಮಾದರಿ ಕಾರ್ ಬಿಡುಗಡೆ ಆಗಿದೆ, ಅದನ್ನೇನಾದ್ರೂ ಕೊಟ್ರೆ ಸಂತೋಷ ಆಗತ್ತೆ ಅಂತ. ತಂದೆ, ಹುಚ್ಚಪ್ಪ, ಕಾರ್ ಏನ್ ಮಾಡ್ತೀಯೋ ಅಂದು ನಕ್ಕೊಂಡು ಹೋಗ್ಬಿಟ್ರು. ಪರೀಕ್ಷೆ ಮುಗೀತು, ಫಲಿತಾಂಶನೂ ಬಂತು. ಹುಡುಗ ತುಂಬಾ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾನೆ. ಸಂತೋಷದಿಂದ ಅಪ್ಪನಿಗೆ ಹೇಳೋಕ್ ಹೋದ. ತಂದೆಗೆ ಫಲಿತಾಂಶ ಹೇಳಿದ. ತುಂಬಾ ಸಂತೋಷ ಆಯ್ತು. ಅವ್ರಿಗೆ ಮೊದಲೇ ರಿಸಲ್ಟ್ ಗೊತ್ತಿದ್ದಂಗೆ ಅನಿಸ್ತು ಅವನಿಗೆ. ಅವರು ತಕ್ಷಣ ತನ್ನ ಕುಳಿತ ಜಾಗದಿಂದ ಎದ್ದು ಮೇಜಿನ ಕಡೆಗೆ ಹೋಗಿ ಅದರ ಮೇಲೆ ಇದ್ದಂಥ ಒಂದು ಆಕರ್ಷಕವಾಗಿ ಒಂದು ಸಣ್ಣ ಬಾಕ್ಸ್ ಇದ್ದಂಗೆ ಇತ್ತದು, ಪೆಟ್ಟಿಗೆ ಪ್ಯಾಕೆಟ್ ಯಾವುದೋ ಒಂದು ಕಟ್ಟಿದ್ರು. ಅದನ್ನ ಮಗನಿಗೆ ಕೊಟ್ರು. ಇದೋಡೋ ನಿನ್ನ ಸಾಧನೆಗೆ ಇದು ಬಹುಮಾನ ಅಂದ್ರು. ಆ ತರುಣಿಗೆ ಆಶ್ಚರ್ಯ, ಏನೋ ಕೊಡ್ತಾರೆ, ಬಿಚ್ಚು ನೋಡ್ಬೇಕು ಅಂತ ಎಲ್ಲ ಬಿಚ್ಚು ನೋಡ್ದ. ಅಯ್ಯೋ ಅಂದ, ಏನೋ ದೊಡ್ಡದು ಕೊಡ್ತಾರೆ, ಅಂದ್ರೆ ಭಗವದ್ಗೀತೆ ಕಾಪಿ ಕೊಟ್ಟಿದ್ದಾರೆ. ಈ ವಯಸ್ಸಿಗೆ ಭಗವದ್ಗೀತೆ ಕೊಡೋದ? ಅವನ ಮನಸ್ಸಲ್ಲಿ ಇದ್ದಿದ್ದೇನು, ಅಪ್ಪ ಹೊಸ ಕಾರ್ ಕೊಡಿಸ್ತಾರೆ ಅನ್ಕೊಂಡಿದ್ದ. ಮನಸ್ಸು ಕುಸಿದೋಯ್ತು ಅವನು. ಛೇ, ಈ ಮುದುಕರಿ ಹುಡುಗರ ಮನಸ್ಸೇ ಅರ್ಥ ಆಗಲ್ಲ. ನಾನು ಕೇಳಿದ್ದು ಕಾರು, ಇವ್ರು ಭಗವದ್ಗೀತೆ ಕೊಡ್ತಾರೆ, ಯಾರಿಗೆ ಬೇಕು ಭಗವದ್ಗೀತೆ ಇದನ್ನ? ಅವನು ಎಷ್ಟು ಕೋಪ ಬಂದ್ಬಿಡ್ತು ಅಂದ್ರೆ ಅಪ್ಪ ಅನ್ನೋದು ಮರ್ತು ಬಿಟ್ಟ. ಅಪ್ಪ, ನನ್ಗೆ ಅರ್ಥ ಆಯ್ತು, ನಾನು ಎಂದೂ ನಿಮಗೆ ಅರ್ಥ ಆಗಲ್ಲ, ನೀವು ನನಗೆ ಅರ್ಥ ಆಗಲ್ಲ. ನಾನು ಕೇಳಿದ್ದನ್ನು ಕೊಡಿಸ್ದೆ, ನಿಮಗೆ ಬೇಕಾದ್ದನ್ನೇ ಕೊಡಿಸ್ತಾ ಇದ್ದೀರಿ. ಇದು ನನಗೆ ಬೇಡ, ಇದು ಇಟ್ಕೊಂಡ್ಬಿಡಿ. ನೀವು ಇಷ್ಟೆಲ್ಲ ದುಡ್ಡು ಗಳಿಸಿದ್ದೀರಲ್ಲ, ಒಬ್ಬನೇ ಮಗ ನಾನು, ಇಟ್ಕೊಂಡು ಏನ್ ಮಾಡ್ತೀರಿ? ಆದ್ರೆ ಒಂದು ಹೇಳ್ತೀನಿ ಕೇಳಿ, ನನಗೆ ನಿಮ್ಮ ಮೇಲಿನ ವಿಶ್ವಾಸ ಹೋಯ್ತು. ನಿಮ್ಮ ಒಂದು ದುಡ್ಡು ಬೇಡ ನನಗೆ, ನನ್ನ ಸ್ವಂತ ಎಫರ್ಟ್ ಒಂದು ಮಾಡ್ಕೋತೀನಿ, ನಾನೆಲ್ಲಾನು ಸಂಸ್ಥೆ ಕಟ್ತೀನಿ. ಬಡ ಹೋದ್ರಿ ಮನೆಯಿಂದ ಹೊರಟೇ ಬಿಟ್ಟ. ತಂದೆ ಪಾಪ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇದ್ರು. ಮನೆ ಬಿಟ್ಟು ಹೋದಂತ ಹುಡುಗ ಮತ್ತೆ ತಂದೆ ಮನೆ ಕಾಲಿಡ್ಲಿಲ್ಲ. ತಂದೆ ಎಷ್ಟೋ ಸಲ ಅವನು ಬಾರೋ ಅಂತ ಹೇಳಿ ಕಳಿಸಿದ್ರು ಬೇರೆಯವರ ಕಡೆಯಿಂದ. ಬರ್ಲಿಲ್ಲ, ಅವನು ತಿರಸ್ಕಾರ ಮಾಡ್ಬಿಟ್ಟ. ತಾನೇ ವ್ಯಾಪಾರ ಬೆಳೆಸಿದ, ಅಲ್ಲೂ ಯಶಸ್ವಿ ಆದ. ಎಷ್ಟೋ ವರ್ಷ ಕಳೀತು. ಆದ್ರೆ ಅವನಿಗೆ ಅನ್ಸೋದು, ಜೀವನದಲ್ಲಿ ಪೆಟ್ಟು ಬಿದ್ದಾಗೆಲ್ಲ ತಂದೆ ನೆನಪಾಗ್ತಿತ್ತು ಅವನಿಗೆ. ಅವ್ರು ಅವಾಗ ಏನ್ ಸೂಚನೆ ಕೊಟ್ಟಿದ್ರು, ಹಿತವಚನಗಳು ಕೊಟ್ಟಿದ್ರಲ್ಲ, ಅದು ಪ್ರಯೋಜನ ಆಗ್ತಾ ಇತ್ತು. ಹೀಗಿರುವಾಗ ಒಂದ್ ದಿವಸ ತಂದೆ ಮನೆಯಿಂದ ಒಬ್ಬ ಸೇವಕ ಓಡಿ ಬಂದ. ಅಳ್ತಾ ಇದ್ದ. ಯಾಕೋ ಅಂತ ಕೇಳಿದ. ಇಲ್ಲ ಅಪ್ಪ, ಅವ್ರು ಈಗ ತಾನೇ ತೀರ್ ಹೋಗ್ಬಿಟ್ರು. ಎಷ್ಟೇ ಅಂದ್ರು ಪ್ರೀತಿ, ಸಿಟ್ಟಿರ್ಬೋದು ಅಪ್ಪನ ಮೇಲೆ. ಅಪ್ಪ ತೀರ್ ಹೋದ್ರಲ್ಲ ಅಂತ ಗಾಬರಿಯಿಂದ ಮನೆ ಓಡಿ ಬಂದು ನೋಡ್ತಾನೆ. ಅಪರಾಧಿ ಭಾವದಿಂದ ಕೊರೆಗೆ ಹೋದ. ಕೊನೆವರೆಗೂ ಅವ್ರ ಜೊತೆಗೆ ಇರೋಕ್ಕಾಗ್ಲಿಲ್ಲ ನನಗೆ. ಎಲ್ಲ ಕ್ರಿಯೆಗಳನ್ನು ಮುಗಿಸಿದ ಮೇಲೆ ತಂದೆ ಕೊಠಡಿಯಲ್ಲಿ ಕೂತ್ಕೊಂಡು ಎಲ್ಲ ಕಾಗದ ಪತ್ರ ಜೋಡಿಸಿ ನೋಡಿ ಇಡ್ತಾ ಇದ್ದ. ಮತ್ತೆ ಕಣ್ಣಿಗೆ ಬಿದ್ದು ಭಗವದ್ಗೀತೆ ಪುಸ್ತಕ ಕೊಟ್ಟಿದ್ರಲ್ಲ ಅಪ್ಪ ಅವಾಗ. ಅದ್ರ ಎತ್ತಿಡಬೇಕು ಅಂದ ಮೇಲೆ ಹಿಂಗೆ ಹಿಡಿದು ನೋಡ್ತಾನೆ. ಠಪ್ ಅಂತ ಒಳಗಿಂದ ಏನೋ ಬಿತ್ತು. ನೋಡ್ತಾನೆ, ಒಂದು ಲಕೋಟೆ ಇದೆ. ಅದನ್ನ ತೆರೆದೆಲ್ಲ ಸೀಲ್ ಮಾಡಿದ್ದಿದೆ. ಆ ಲಕೋಟೆ ಕತ್ತರಿಸಿ ಒಳಗೆ ನೋಡಿದ್ರೆ ಕಾರ್ ಕಂಪನಿಯ ರಸೀದಿ ಅದು. ತಂದೆ ಇವನ್ ಹೊಸ ಕಾರಿಗೆ ಪೂರ್ತಿ ದುಡ್ಡು ಕಟ್ಟಿ ಪಡೆದಂತ ರಸೀದಿ ಅದು. ಅವತ್ತೇ ತಂದು ಅಲ್ಲಿ ಇಟ್ಟಿದ್ದಾರೆ. ಭಗವದ್ಗೀತೆ ಪುಸ್ತಕದೊಳಗೆ ಲಕೋಟೆ ಇಟ್ಟು ಕೊಟ್ಟಿದ್ದಾರಪ್ಪ. ಮಗ ದುಃಖದಿಂದ ಬಿಕ್ಕಿ ಅತ್ತ. ತಂದೆ ತನಗೆ ಬೇಕಾದ ಕಾರನ್ನು ಕೊಂಡು ರಸೀದಿಯನ್ನು ಭಗವದ್ಗೀತೆ ಪುಸ್ತಕದಲ್ಲಿ ಇಟ್ಟಿದ್ದಾರೆ. ಅದನ್ನು ಗಮನಿಸುವಷ್ಟು ವ್ಯವಧಾನ ನನ್ನಲ್ಲಿ ಇಲ್ಲ ಆಯ್ತಲ್ಲ. ತಾನು ಕೋಪದಿಂದ ಮನೆ ಬಿಟ್ಟು ಹೋಗಿ ಅವ್ರನ್ನ ದುಃಖಕ್ಕೆ ಹಾಕಿದ್ನಲ್ಲ, ಅವ್ರ ಜೊತೆಗಿರೋ ಭಾಗ್ಯ ಕಳ್ಕೊಂಡಲ್ಲ ಅಂತ ಕೊರಗಿದ. ಆದ್ರೆ ಕಾಲ ಮಿಂಚ್ ಹೋಗಿತ್ತು. ನಮ್ಮ ಜೀವನದಲ್ಲೂ ಹೀಗೆ ಆಗತ್ತೆ ಸ್ನೇಹಿತರೆ. ನಮಗೂ ಭಗವಂತ ಬೇಕಾದ್ದನ್ನು ಕೊಡ್ತಾನೆ. ಆದ್ರೆ ಅವ ಕೊಟ್ಟದ್ದು ನಾವು ಅಪೇಕ್ಷೆ ಮಾಡಿದ ರೂಪದಲ್ಲಿ ಇರ್ಲಿಕ್ಕಿಲ್ಲ, ಇನ್ ಯಾವುದೋ ರೂಪದಲ್ಲಿ ಇರಬಹುದು. ಆದ್ರೆ ಅವನು ನೀಡಿದ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ನಮಗಿದ್ರೆ ನಮ್ಮ ಬದುಕಿಗೊಂದು ಕ್ಷೇಮ. ಅದು ಅವಸರ ಬೇಡ. ಭಗವಂತ ನಮಗ್ ಬೇಕಾದ ಕೊಡ್ಲಿಲ್ಲ ಅಂತ ಅನ್ಬೇಡಿ. ಕೊಟ್ಟದನ್ನು ಪರೀಕ್ಷೆ ಮಾಡಿ ನೋಡಿ, ಬಹುಶಃ ನಾವು ಕೇಳಿದಕ್ಕಿಂತ ಹೆಚ್ಚೇ ಕೊಡ್ತಾನ ಅವನು. ಆ ಕಲ್ಪನೆ, ನಂಬಿಕೆ ನಮ್ಮಲ್ಲಿದ್ರೆ ನಮ್ಮ ಬಹಳ ಸುಂದರ ಆದಿತ್ಯ.